ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಹಾರ ಹಾಕು. ಅದಕ್ಕೆ ನೀವು ಅಣ್ಣಂಗೆ ಹಾರ ಹಾಕಿ. ಬಂದ್ಯಮ್ಮ ಶಿವಾನಿ, ನಾವು ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ನಿನ್ನ ಹತ್ರ ಮಾತಾಡಿ ಒಪ್ಸಕ್ಕಲ್ಲ, ಆ ವಿಷಯದಲ್ಲಿ ನಾವು ಸೋತ್ ಹೋದ್ವಿ. ನಮ್ಮ ಮಗನ ಜೀವನ ಸರಿ ಮಾಡಬೇಕು, 2 ಜೀವಗಳನ್ನ ಒಂದು ಮಾಡಬೇಕು ಅಂತ ಬಂದ್ವಿ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಇನ್ನೂ ಒತ್ತಾಯ ಮಾಡಲ್ಲ. ನಮ್ಮಿಂದ ನಿನ್ನ ಮನ್ಸಿಗೆ ನೋವಾಗಿರ್ಬೋದು, ನಾವು ನಿನಗೆ ಕಷ್ಟ ಕೊಟ್ಟಿರ್ಬೋದು, ಇಷ್ಟು ದಿನ ನಾವಿಲ್ಲಿದ್ದು ನಿನಗೆ ಹಿಂಸೆ ಆಗಿರ್ಬೋದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇನ್ ಯಾವತ್ತೂ ನಿನ್ಗೆ ತೊಂದರೆ ಕೊಡೋದಿಲ್ಲ. ಇಲ್ಲಿವರೆಗೂ ಆಗಿದ್ದಕ್ಕೆಲ್ಲ ಕ್ಷಮಿಸ್ಬಿಡು ಶಿವಾನಿ. ನಾವಿನ್ ಬರ್ತೀವಮ್ಮ. ನಾನು ನಿಮ್ ಜೊತೆ ಬರೋದು ಬೇಡವಾ? ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ವಾ? ಶಿವಾನಿ, ಏನಮ್ಮ ಹೇಳ್ದೆ? ನೀನ್ ನಮ್ಮನೆಗೆ ಬರ್ತಾ ಇದ್ಯಾ? ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡ್ಬಿಟ್ಯಾ? ನಿಜ ಹೇಳ್ತಿದ್ಯಾ? ಹೌದು, ಬರ್ತೀನಿ. ಶಿವಾನಿ, ಅಂತೂ ನಮ್ ನಂಬಿಕೆ ಉಳಿಸಿ ನಮ್ಮನ್ನ ಕಾಪಾಡ್ಬಿಟ್ಟೆ. ನನ್ನ ಮಗನ ಜೀವನನ, ನಮ್ಮ ಕುಟುಂಬನ ಉಳಿಸ್ಬಿಟ್ಟೆಮ್ಮ. ನಾನು ನಿಮ್ಮ ಮನೆಗೆ ಬರೋದಕ್ಕೆ ಒಪ್ಕೋತೇನೆ, ಆದ್ರೆ ನಂದು ಕೆಲವು ಷರತ್ತುಗಳಿವೆ. ಏನಮ್ಮ ಅದು? ನಾನು ನಿಮ್ಮ ಮನೆ ಸೊಸೆ ಅಂತಾಗ್ಲಿ, ತ್ರಿಶೂಲನ ಹೆಂಡತಿ ಅಂತಾಗ್ಲಿ, ಯಾವ ವಿಷಯಕ್ಕೂ ನೀವುಗಳು ನನ್ನನ್ನು ಒತ್ತಾಯ ಮಾಡೋ ಹಾಗಿಲ್ಲ. ಸರಿಮ್ಮ, ನಾವು ಯಾವುದಕ್ಕೂ ನಿನಗೆ ಒತ್ತಾಯ ಮಾಡಲ್ಲ. ಎರಡನೇದು, ನಾನು ಇಷ್ಟು ವರ್ಷಗಳು ಸ್ವತಂತ್ರವಾಗಿ ಬದುಕಿದ್ದೀನಿ. ಇನ್ನು ಮೇಲೂ ಹಾಗೆ ಬದುಕೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗ ಬೇಕಾದ್ರೂ ಹೊರಗೆ ಹೋಗ್ಬೋದು, ಮನೆಗೆ ಬರ್ಬೋದು. ಯಾರು ನನ್ನನ್ನು ಎಲ್ಲಿಗೆ ಹೋಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಆಯ್ತು ಶಿವಾನಿ, ನೀವೆಲ್ಲ ಈಗಿನ ಕಾಲದವರು, ಅದೆಲ್ಲ ಇಷ್ಟ ಆಗಲ್ಲ ಅಂತ ಅರ್ಥ ಆಗುತ್ತೆ. ಇನ್ನು ಮೂರನೇದು, ನಮ್ಮ ಮನೆಯವರೆಲ್ಲ ಫಾರಿನಲ್ಲೇ ಇರೋದು. ಅವ್ರನ್ನ ನೋಡಬೇಕು ಅನ್ಸ್ದಾಗೆಲ್ಲ ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಯಾರು ನನ್ನನ್ನು ತಡಿಬಾರ್ದು. ತವ್ರಿಗೋಗೋ ಹೆಣ್ಮಗುನ ಯಾರಮ್ಮ ತಡಿತಾರೆ? ಖುಷಿಯಿಂದ ಹೋಗಿ ಬೇಗ ಬಾ ಅಂತ ಹೇಳಿ ಕಳಿಸ್ತಾರಷ್ಟೆ. ಇಷ್ಟೇನಾ ಷರತ್ತು? ಸದ್ಯಕ್ಕಿಷ್ಟ. ಇನ್ನೇನೇ ಇದ್ರು ನಮ್ಗೆ ಒಪ್ಗೆ ಕಣಮ್ಮ. ಒಟ್ಟಲ್ಲಿ ನಮ್ಮ ಮಗನ ಜೊತೆಲಿ ಸಂಸಾರ ಮಾಡಕ್ ಒಪ್ಕೊಂಡಲ್ಲ, ನಮ್ಗೆ ಅಷ್ಟೇ ಸಾಕು. ಶಿವಾನಿ, ನಂಗೆ ಸಂತೋಷ ತಡೆಯಕ್ ಆಗ್ತಿಲ್ಲ. ಬೇಗ ಮನೆಗೆ ಹೋಗೋಣ ಬಾ. ಶಿವಾನಿ, ಮೊದಲು ನೀನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ. ನಾನು ಇವಾಗ್ಲೇ ಈ ವಿಷಯ ಮನೆಯವ್ರಿಗೆಲ್ಲ ತಿಳಿಸ್ಬಿಡ್ತೀನಿ. ಹೋಗಮ್ಮ. ಅಮ್ಮ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಏನಮ್ಮ? ತ್ರಿಶೂಲ್, ಅದು ಏನಾಯ್ತು ಹೇಳಮ್ಮ? ನಿನ್ಗೆ ಈ ವಿಷಯ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳೋ ವಿಷಯನ ನಿನ್ ಮನ್ಸಿಗೆ ಹಚ್ಕೋಬಾರ್ದು. ನಾನು ಹೇಳೋ ವಿಷಯ ನಿನ್ ಮನ್ಸಿಗೆ ನಾಟ್ಬೋದು, ಏನೇನೋ ಯೋಚನೆ ಬರ್ಬೋದು. ಆದ್ರೆ ನೀನ್ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು, ಸರಿನಾ? ಜೀವನನೇ ಹಾಗೆ ಕಣೋ. ನಾವು ಕೆಲವೊಂದ್ಸಲ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಆ ಭಗವಂತನ ಮನೇಲಿ ಏನ್ ಬರ್ದಿರ್ತಾನೋ ಹಾಗೆ ನಡೆಯೋದು. ಈಗ ನನ್ನ ಜೀವನದಲ್ಲೂ ಹಾಗೆ ಆಗ್ತದೆ. ಅದನ್ನ ಹೇಳಕ್ ಬರ್ತಾ ಇದೆಯಾ ಅಲ್ವಾ?
ಅದು ಹಾಗಲ್ಲ ತ್ರಿಶೂಲ್. ಗೊತ್ತಾಯ್ತಮ್ಮ, ಸುತ್ತಿ ಬಡಿಸಿ ಏನು ಹೇಳಕ್ ಬರ್ತಾ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಆದರೆ ಒಂದೊಂದು ಸತ್ಯ, ಶಿವಾನಿ ಇಲ್ಲದೆ ನನಗೆ ಬೇರೆ ಜೀವನನೇ ಇಲ್ಲ. ತ್ರಿಶೂಲ್, ಅಮ್ಮ ಸಾಕಮ್ಮ, ನೀನು ಏನು ಹೇಳಕ್ ಬರ್ತಾ ಇದೆಯಾ ನನಗೆ ಗೊತ್ತಾಯ್ತು. ಶಿವಾನಿ ನನ್ನನ್ನು ಒಪ್ಕೊಳ್ಳಿಲ್ಲ ಅಲ್ವಾ? ಅವಳು ಈ ಮನೆಗೆ ವಾಪಸ್ ಬರೋದಿಲ್ಲ ಅಲ್ವೇನಮ್ಮ? ಅದು ಶಿವಾನಿ. ಹೇಳ್ಬೇಡ ಬಿಡಮ್ಮ, ನನ್ನ ಮನಸ್ಸನ್ನ ಈಗಾಗಲೇ ಕಲ್ ಮಾಡ್ಕೊಂಡಿದ್ದೀನಿ. ತ್ರಿಶೂಲ್, ಶಿವಾನಿ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಾಳ್ ಕಣೋ. ಹೌದೇನಮ್ಮ? ಅಮ್ಮ, ನೀನ್ ಹೇಳ್ತಾ ಇರೋದು ನಿಜಾನಾ? ಹ್ಞೂ ಕಣೋ, ನಿಜವಾಗ್ಲೂ ಒಪ್ಕೊಂಡಿದ್ದಾಳೆ. ನಾವ್ ಇವಾಗ್ಲೇ ಅವಳನ್ನ ಕರ್ಕೊಂಡು ಬರ್ತಾ ಇದೀವಿ. ಅಮ್ಮ ಸೂಪರ್ ಅಮ್ಮ, ನೀವು ಶಿವಾನಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನೀವಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರ್ಲಿಲ್ಲ. ಓ, ಲವ್ ಯು ಲವ್ ಯು ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಇರ್ಲಿ ಸಮಾಧಾನ ತಗೊಳ್ಳೋ. ಫೋನ್ ಕೊಡು ಮಧು. ತ್ರಿಶೂಲ್, ಮನೇಲಿ ಅಜ್ಜಿಗೆಲ್ಲ ರೆಡಿ ಮಾಡ್ಕೊಳಕ್ ಹೇಳು, ನಾವು ಈಗಲೇ ಹೊರಟ್ವಿ. ಈಗಲೇ ಹೇಳ್ತೀನಮ್ಮ, ಈಗಲೇ ಹೇಳ್ತೀನಿ. ಹಾ, ಓಕೆ, ಸರಿ ಸರಿ, ಬಾಯ್ ಬಾಯ್ ಬಾಯ್. ಅಜ್ಜಿ ಅಜ್ಜಿ ಅಜ್ಜಿ, ವೇರ್ ಆರ್ ಯು? ಏ ತ್ರಿಶೂಲ್, ಯಾಕೋ ಏನಾಯ್ತು? ಏನು? ದೇವ್ರೆ, ಅಯ್ಯೋ ದೇವ್ರೆ, ಯಾಕೋ ಈ ಸಂತೋಷ ಹೇಳೋ. ನನ್ ತಲೆ ಸುತ್ತು ಬರ್ತಾ ಇದೆ ಕಣೋ. ಏನಂತ ವಿಷಯ ಹೇಳೋ ಚಿನ್ನ? ಅಜ್ಜಿ, ಶಿವಾನಿ ಮನೆಗೆ ಬರೋಕೆ ಒಪ್ಕೊಂಡ್ಲು. ಏನು? ಶಿವಾನಿ ಒಪ್ಕೊಂಡ್ಲಾ? ಹ್ಞೂ, ಮತ್ತೆ ಶಿವಾನಿ ಒಪ್ಕೊಂಡ್ಬಿಟ್ಲು. ಇನ್ನು ಮುಂದೆ ನನ್ನ ಸಂಸಾರ ಶುರು. ಮಾವ, ಯಾಕೇನು ಮಾತಾಡ್ತಾ ಇಲ್ಲ? ಶಿವಾನಿ ಬರ್ತಾರ, ನಿಮಗೆ ಖುಷಿ ಆಗ್ತಾ ಇಲ್ವಾ? ಹಾ, ಖುಷಿ ಆಗ್ತಿದೆ, ತುಂಬಾ ತುಂಬಾ ಖುಷಿ ಆಗ್ತಿದೆ. ಅವಳು ಬರದೆ ಕಾಯ್ತಾ ಇದ್ದೀನಿ. ಅವಳು ಬಂದ್ಮೇಲೆ ಅವಳನ್ನ ರಾಣಿ ರಾಣಿ ತರ ನೋಡ್ಕೋತೀನಿ. ಅವಳಿಗೆ ಒಂದ್ ಕೆಲ್ಸನೂ ಮಾಡಕ್ ಬಿಡೋದಿಲ್ಲ, ಒಂದು ಚೂರು ಬೇಜಾರಾಗ್ತಿರೋ ತರ ನೋಡ್ಕೋತೀನಿ, ಖಂಡಿತ. ನೋಡ್ ಕಲ್ತ್ಕೊಳ್ಳಿ, ಒಂದಿನ ಆದ್ರೂ ನಿಮ್ಗೆ ಹಿಂಗ ಅನ್ಸಿದ್ಯಾ? ಏಯ್, ಅವನಿಗೆ ಮದುವೆಯಾಗಿ ಹೊಸ್ತು ಕಣೆ, ಭ್ರಮೇಲಿ ಬದುಕ್ತಾ ಇದ್ದಾನೆ. ಅಂದ್ರೆ ಏನಿಲ್ಲ ಬಿಡು. ಅಜ್ಜಿ, ಅವಳು ಇವಾಗಲೇ ಬಂದ್ಬಿಡ್ತಾಳೆ, ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಜ್ಜಿ, ಲೇಟ್ ಆಗಬಾರ್ದು. ಆಯ್ತಪ್ಪ ಮೊಮ್ಮಗನೇ, ಹೆಂಡತಿನ ಮನೆ ತುಂಬಿಸ್ಕೊಳಕ್ಕೆ ಕಾಯ್ತಾ ಇದೀಯ ಅಲ್ವಾ? ಕೇಳ್ತಿರಲ್ಲ ಅಜ್ಜಿ, ಅವಳು ಯಾವಾಗ ಬರ್ತಾಳು ಅಂತ ತುದಿಗಾಲ ನಿಂತಿದ್ದೀನಿ. ನೋ ನೋ, ಶಿವಾನಿ ಅವರು ಒಪ್ಕೋಬಾರ್ದು. ಅವರು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬಾರ್ದು. ಆದ್ರೆ ನಮ್ ಪ್ರಯತ್ನಗಳೆಲ್ಲ ಮುಗ್ದೋಗಿದ್ಯಲ್ಲ. ನಾನು ಏನ್ ಮಾಡ್ಲಿ? ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ನಮ್ಮ ಅಮ್ಮಂದಿರು ಹೇಗಾದ್ರೂ ಶಿವಣ್ಣ ಕನ್ವಿನ್ಸ್ ಮಾಡೇ ಮಾಡ್ತಾರೆ ಅಂತ. ನೋಡಿದ್ಯಾ ಈಗ ಅವ್ರ ಹಠನ ಹೇಗೆ ಸಾಧಿಸಿದ್ದಾರೆ ಅಂತ? ತ್ರಿವಿಕ್ರಮ್, ಇದ್ರಲ್ಲಿ ನಿನ್ ತಪ್ಪು ಕೂಡ ಇದೆ. ನನ್ ತಪ್ಪ ಏನೋ? ನಾನೆಷ್ಟೇ ಹೇಳಿದ್ರು ಕೇಳ್ದೆ, ದುಡುಕಿ ಅಮ್ಮಂದ್ರ ಹತ್ರ ಹೋಗಿ ವರ್ಟಾಗಿ ನಡ್ಕೊಂಡೆ. ಇದ್ರಿಂದ ಅವ್ರ ನಿರ್ಧಾರ ಇನ್ನೂ ಗಟ್ಟಿ ಆಯ್ತು. ಹೀಗೆ ಬಿಟ್ರೆ ಇಬ್ರು ಮಕ್ಳು ಜೀವನಾನು ಹಾಳಾಗುತ್ತೆ ಅಂತ ಶಿವಾನಿಗೆ ತ್ರಿಶೂಲ್ನ ಒಪ್ಕೊಳಕ್ ಒತ್ತಾಯ ಮಾಡಿದ್ರು. ಕೇಳ್ಕೊಂಡ್ರು, ಬೇಡ್ಕೊಂಡ್ರು. ಇದನ್ನ ಮುಂಚೆನೆ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಯಾಕೆ ಅಂದ್ರೆ ಈಗಾಗ್ಲೇ ಅವನು ತಾಳಿ ಕಟ್ಟಿದ್ದಾನೆ. ಅವಳೊಪ್ಪದೇ ಇದ್ರು ಅವನು ಅವಳ ಗಂಡ ಆಗಿದ್ದಾನೆ. ಎಂತ ಕೆಲಸ ಆಗೋಯ್ತು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೋಲ್ನ ಒಪ್ಕೊಳ್ಳಲ್ಲ. ಈಗಲೇ ಹೋಗಿ ಶಿವಾನಿನ ತಡಿತೀನಿ. ಯಾವುದೇ ಕಾರಣಕ್ಕೂ ಅವರ ಮನೆಗೆ ಬರಬಾರ್ದು.
ಹೊಸ್ಲ ದಾಟಬಾರ್ದು. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ತ್ರಿವಿಕ್ರಮ್, ತ್ರಿವಿಕ್ರಮ್! ಅಜ್ಜಿ ಎಲ್ಲ ರೆಡಿ ಇದೆ ಅಲ್ವಾ? ಎಲ್ಲ ರೆಡಿ ಇದೆ ಕಣ. ಏನು ಮಾಡಿ ಟೈಮ್ ಎಷ್ಟು? ಓಕೆ. ಅಮ್ಮ, ಶಿವಾನಿ ಬಂದ್ಲು. ಹೌದಾ? ದಮಯಂತಿ, ತನಿಷಾ, ಇಬ್ರು ಶಿವಾನಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಡಿ. ಅಲ್ಲ, ಮನೆ ತುಂಬಿಸ್ಕೊಳ್ಳೋದು ಅವತ್ತೇ ಆಯ್ತಲ್ಲ. ಹೌದು ಕಣೋ, ಅವತ್ತು ಹೆಸರಿಗೆ ಮಾತ್ರ ಮನೆ ತುಂಬಿಸ್ಕೊಂಡಿದ್ವಿ. ಇವತ್ತು ಎಲ್ರ ಮನ ತುಂಬ್ತಾ ಇದ್ದಾಳೆ ನಮ್ಮ ಶಿವಾನಿ. ಏಯ್ ತ್ರಿಶೂಲ್, ನೀನ್ ಆಚೆ ಹೋಗು. ಆಚೆನಾ? ಹೇಗೆ? ಮನೆಯಿಂದ ಆಚೆ ಅಲ್ವೋ? ನಿನ್ನ ಹೆಂಡತಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತೀವಿ, ನೀನು ಹೋಗಿ ಅವಳ ಪಕ್ಕ ನಿಲ್ಲು. ನಾಚಿಕೆ ನೋಡು. ಹಾಯ್ ಶಿವಾನಿ. ರೀನಾ, ಹೋಗಮ್ಮ, ಹಾರ ಕೊಡು. ತ್ರಿಶೂಲ್, ಶಿವಾನಿ, ಹಾರ ಬದಲಾಯಿಸ್ಕೊಳ್ಳಿ. ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಹಾರ ಹಾಕೋ. ಅದಕ್ಕೆ ನೀವು ಅಣ್ಣಂಗೆ ಹಾರ ಹಾಕಿ. ದಮಯಂತಿ, ತನಿಷಾ, ಹೋಗಿ ಆರತಿ ಮಾಡಿ. ಮಾವ, ಹಿಡ್ಕೊ ಮಾವ. ಶಿವಾನಿ, ಬಲ್ಗಾಲಲ್ಲಿ ಸೇರೋದು, ಒಳಗ್ ಬಾರಮ್ಮ. ಇಬ್ರು ಬನ್ನಿ, ದೇವ್ರಿಗೆ ನಮಸ್ಕಾರ ಮಾಡಿ. ಶಿವಾನಿ, ನೀ ಹಚ್ಚಿದ ದೀಪ ಇದು. ನೀ ಮನೆ ಬಿಟ್ಟು ಹೋದ್ರೂ ಬೆಳಗ್ತಾನೇ ಇದೆ. ಸೊಸೆ ಹಚ್ಚಿದ ದೀಪ ಆರಬಾರ್ದು ಅಂತ ನಾವೆಲ್ಲ ಅದನ್ನು ಕಾಪಾಡ್ಕೊಂಡೇ ಬಂದಿದ್ದೀವಿ. ನೀನು ಆ ದೀಪಕ್ಕೆ ನಮಸ್ಕಾರ ಮಾಡಮ್ಮ. ದೇವ್ರೆ, ಇಷ್ಟ ಇದ್ರು ಕೊಳ್ಳಿರೋ ತಾಳಿನ ಉಳಿಸ್ಕೊಂಡಿದ್ದೀನಿ. ಕಷ್ಟ ಆದ್ರೂ ಈ ಮನೆಗೆ ಬಂದಿದ್ದೀನಿ. ಎಲ್ಲ ನಿಲ್ಲ ಹೇಳ್ದ ಹಾಗೆ ಆಗ್ತಾ ಇದೆ. ದೇವ್ರೆ, ಅಮ್ಮನ ಮಾತಿಗೆ ಶಿವಾನಿ ಒಪ್ಪಿ ವಾಪಸ್ ಮನೆಗೆ ಬಂದಿದ್ದಾಳೆ. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಿ ನನ್ನ ಬಿಟ್ಟು ಹೋಗದಿರೋ ಹಾಗೆ ನೋಡ್ಕೊಳ್ಳಪ್ಪ. ನಾನು ಬಂದಿರೋ ಕಾರಣ ನನ್ನ ಗುರಿ ಸಾಧನೆಗೆ. ಆದ್ರೆ ಮುಂದಿನ ಹಾದಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನ ನಂಬಿದ್ದೀನಿ, ದಾರಿ ತೋರಿಸು ತಂದೆ. ಶಿವಾನಿ, ಯೋಚನೆ ಮಾಡಬೇಡ. ಜೀವನ ಪೂರ್ತಿ ನಿನ್ನ ಕೈ ಹಿಡದೆ ಸಾಕ್ತೀನಿ. ಯಾವುದೇ ಕಾರಣಕ್ಕೂ ಹಿಡ್ದಿರೋ ಕೈ ಬಿಡಲ್ಲ.
ನನ್ನ ಗುರಿ ಸಾಧನೆಗೆ ಅಡ್ಡಿಯಾಗೋ ಯಾವ ಕೈನೂ ನಾನು ಸಹಿಸಲ್ಲ. ಇದೊಂದು ಸತ್ಯ. ಬೇಡ್ಕೊಂಡಿದ್ದಾಯ್ತಾ? ಬನ್ನಿ. ಶಿವಾನಿ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನು ಬರ್ತೀಯಾ ಅಂತ ನಂಬಿಕೆ ಇತ್ತು, ಹಾಗೆ ಬರ್ದೇ ಇದ್ರೆ ಏನಾಗತ್ತೆ ಅಂತ ಭಯನೂ ಇತ್ತು. ಶಿವನಿ, ಈ ಮನೆ ಕಳ್ಕೊಂಡಿದ್ದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ವಾಪಸ್ ತಂದಿದೆಯಮ್ಮ. ಸದಾಕಾಲ ನೀನು ಹೀಗೇ ಇರು. ಅತ್ತಿಗೆ, ಇನ್ಮೇಲೆ ನಾನು ನೀವು ಒನ್ ಟೀಮು. ಅಣ್ಣ ಏನಾದ್ರೂ ಕಾಟ ಕೊಟ್ರೆ ನಿಮ್ ನನಗೆ ಹೇಳಿ. ಓಹೋ, ಅಣ್ಣನ ಎದುರ್ಸೋ ತಂಗಿ ಇವಳೆ, ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಹಾಗಲ್ಲ ಅತ್ತೆ, ಅತ್ತಿಗೆ ಬಂದ್ರಲ್ಲ, ಇನ್ಯಾವ ಟೆನ್ಷನು ಇಲ್ಲ. ಏ ಎಷ್ಟು ಬೇಗ ಶಿವಾನಿ ಪಾರ್ಟಿ ಸೇರ್ಕೊಂಡ್ಬಿಟ್ಟಿಲ್ಲ ನೀನು. ಸರಿ ಹೋಯ್ತು. ರೀನಾ, ಶಿವಾನಿನ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋಗು. ಸರಿ ಮಾ, ಬನ್ನಿ. ಬನ್ನಿ, ನಾವೆಲ್ಲ ಕೂತ್ಕೊಳ್ಳೋಣ. ನಾನು ಮನೆಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು. ರೀ, ಅಂತೂ ಎಲ್ಲ ಸರಿ ಹೋಗ್ಬಿಡ್ತು. ಶಿವಾನಿ ಇಷ್ಟು ಬೇಗ ಒಪ್ಕೊಳ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹಬ್ಬ, ಸದ್ಯ ಒಪ್ಕೊಂಡ್ಲಲ್ಲ. ಇಲ್ಲ ಅಂದ್ರೆ ಇನ್ನೆಷ್ಟು ದಿವಸನೇ ಈ ಬ್ರಹ್ಮಚಾರಿ ಜೀವನ ನಾನು ನಡೆಸ್ಬೇಕಾಗಿತ್ತು. ನೀನಿಲ್ಲ ಅಂದ್ರೆ ಮಧು, ಈ ಮನೆ ಬಿಕು ಅನ್ಸುತ್ತೆ ಕಣೆ. ಆ ಬಡ್ಡಿ ಮಗನಿಂದ ಕಟ್ಕೊಂಡು ಹೆಂಡ್ತಿನೂ ದೂರ ಆಗೋಂಗ ಆಗ್ಬಿಡ್ತಲ್ಲ. ಓ, ಅದಾ ವಿಷಯ. ನಿಮ್ ಪ್ರೀತಿ ನನ್ ಮೇಲಲ್ಲ ರೀ, ನಾನು ಹೊಟ್ಟೆಲ್ ಬೆಳೀತಿರೋ ನಿಮ್ ಕುಡಿ ಮೇಲೆ. ಅಂತೂ ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲ. ಏಯ್, ನನ್ನ ಮಾತಿನ ಅರ್ಥ ಅದಲ್ಲ ಕಣೆ. ಗೊತ್ತು 25 ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ. ನಿಮ್ ಮಾತಿನ ಅರ್ಥ ನನಗೆ ಗೊತ್ತಾಗಲ್ವಾ? ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನಂದ್ರಿ? ಏನಿಲ್ಲ ಕಣೆ. ರೀ, ನೀವು ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಎಷ್ಟು ಕನಸು ಕಾಣ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನಾನು ಬಸ್ರಿ ಅಂತ ಗೊತ್ತಾದಾಗ ಆ ಮಗುನ್ ತಗ್ಸು ಮಾತಾಡ್ದವ್ರು ನೀವು. ಒಳ್ಳೊಳಗಡೆ ಆ ಮಗು ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಲ್ವಾ? ಅದು ಸುಮ್ಮನೆ ಅವ್ರೇನಂತಾರೋ ಇವ್ರೇನಂತಾರೋ, ಸಮಾಜ ಒಪ್ಪುತ್ತೋ ಇಲ್ವೋ ಅಂತ ಏನೇನೋ ಮಾತಾಡಿದ್ರಿ. ಆದ್ರೆ ಕದ್ದು ಮುಚ್ಚಿ ಒಳ್ಳೊಳಗಡೆ ಆ ಮಗು ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಾ. ಹಾಗೇನಿಲ್ಲ ಕಣೆ, ಆ ಭಯ ಈಗಲೂ ಇದೆ. ಅಷ್ಟು ಭಯ ಇರೋರು ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವೆ ಹೊಲ್ಸೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ಲ. ನಾನು ಇನ್ನೂ ಮಗುನ್ ಹೆತ್ತೇ ಇಲ್ಲ, ಅಷ್ಟು ಬೇಗ ಮಗುಗೆ ಆಟಾಡಕ್ಕೆ ಗೊಂಬೆ ತಂದಿದ್ದೀರಾ? ಗೊಂಬೆನಾ? ಯಾವ ಗೊಂಬೆನೆ? ಈ ಗೂಬೆ ಗೊಂಬೆ. ಇದನ್ನಕ್ಕೆ ತಗೊಂಡೆ ನೀನು? ಒಳಗಿದ್ದನ್ನ ಕೇಳಿ ತಗೋಬೇಕಂತ ಗೊತ್ತಾಗಲ್ಲ ನಿನಗೆ? ನಿನ್ಗೆ ಅಲ್ಲ ರೀ, ಮಗುಗೋಸ್ಕರ ತಾನೇ ತಂದಿರೋದು. ನನ್ ಮೇಲೆ ಯಾಕೆ ಗದರ್ತಾ ಇದ್ದೀರಾ? ನನ್ ಗದರ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಮಗುಗೆ ಅಂತ ತಂದ್ಮೇಲೆ ಮಗು ತಾಯಿ ಅದೊಳ್ ನಾನ್ ಮುಟ್ಟಿದ್ರೆ ತಪ್ಪೇನ್ರಿ ಇದೆ? ಇನ್ನು ಮಗುನ್ ಹೆತ್ತೇ ಇಲ್ಲ, ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈ ಗೂಬೆ ಗೊಂಬೆ ಮುಟ್ಟಿದ್ದು ತಪ್ಪಾಗೋಯ್ತಾ ನಿಮ್ಗೆ? ಕೊಟ್ರಿ ಇಲ್ಲಿ. ಮಧು, ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ಮಗು ಹುಟ್ಟಿದ್ಮೇಲೆ ನಾನೇ ಕೊಡ್ತೀನಿ. ಅವನು ಇದ್ರ ಜೊತೆನೆ ಆಡ್ಲಿ ಅಂತ ನನಗೂ ತುಂಬಾನೇ ಆಸೆ. ಅಲ್ಲಿವರೆಗೂ ಇದು ಜೋಪಾನವಾಗಿ ಇಟ್ಟಿರ್ತೀನಿ, ಆಯ್ತಾ? ಅಲ್ಲ ರೀ, ಜೋಪಾನವಾಗಿ ಇಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ನಿಂತ್ಕೋಬೇಕು.